ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ಬೀದರ್ ಜಿಲ್ಲೆಯಾದ್ಯಂತ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ 70% 72% ಮತದಾನ ನಡೆದಿದೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಚುನಾವಣೆ ರಂಗೇರಿದ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಭಾರೀ ಪೈಪೋಟಿಯ ನಡುವೆ ಒಂದೊಂದು ವಾರ್ಡ್ಗೆ 10ರಿಂದ 19 ಜನ ಅಭ್ಯರ್ಥಿಗಳು ಗ್ರಾಮ ಪಂಚಾಯತ್ ಚುನಾವಣಾ ಕಣದಲ್ಲಿ ಇದ್ದುದರಿಂದ ಮತದಾರರಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಆದರೂ ಎಲ್ಲೂ ಕೂಡ ಮತದಾನ ಮಾಡುವಲ್ಲಿ ನೀರಸವಾದ ವಾತಾವರಣ ಕಂಡು ಬಂದಿರಲಿಲ್ಲ. ಅತಿ ಉತ್ಸಾಹದಲ್ಲಿ ಯುವಕರ ದಂಡು ಮತದಾರರನ್ನು ವೋಟ್ ಮಾಡಿಸುವಲ್ಲಿ ನಡೆಸಿದ ಕಸರತ್ತು ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅಕ್ಕಪಕ್ಕದ ಸ್ನೇಹಿತರಾಗಿ ಇದ್ದುಕೊಂಡವರು ಒಬ್ಬರಿಗೊಬ್ಬರು ಎದುರಾಳಿಗಳಾಗಿ ಸ್ಪರ್ಧಿಸಿರುವುದು, ಒಂದಿಷ್ಟು ವೈಮನಸ್ಸು, ಒಳಜಗಳಗಳು ಅಲ್ಲಲ್ಲಿ ಕಂಡುಬಂದವು. ಮತದಾನ ಶುರುವಾದ ಬೆಳಗಿನ 7 ಗಂಟೆಯಿಂದ 9ರವರೆಗೆ ಎಲ್ಲ ತಾಲೂಕುಗಳಲ್ಲಿ 7% ಮತದಾನ ನಡೆದರೆ 11ರ ಸುಮಾರಿಗೆ 21ರವರೆಗೆ ಮತದಾನ ಆಗಿರುವುದನ್ನು ಕಂಡುಬಂದಿತು. ಸಮಯ ಏರುತ್ತಿದ್ದಂತೆ ಮತಗಟ್ಟೆ ಕೇಂದ್ರಗಳತ್ತ ಮತದಾರರು ಬಹುಸಂಖ್ಯಾತವಾಗಿ ಧಾವಿಸಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲು ಸಾಲು ಸಾಲಾಗಿ ಬಂದು ನಿಂತಿರುವುದು ಮತಗಟ್ಟೆ ಕೇಂದ್ರಗಳಿಗೆ ಒಂದಿಷ್ಟು ಕಳೆ ಬಂದಿತು. ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಎಲ್ಲೆಡೆ 50% ಮತದಾನ ನಡೆದುದು. ಇದರಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಹಾಗೂ ಬೆಂಬಲಿಗರ ಮುಖದಲ್ಲಿ ಒಂದಿಷ್ಟು ಗೆಲುವಿನ ಮುನ್ಸೂಚನೆಯು ನಗು ಕಂಡುಬಂದಿತು. ಅಲ್ಲಲ್ಲಿ ಸಣ್ಣ ಪುಟ್ಟ ಗಲಾಟೆ, ಗದ್ದಲ, ಕಿರಿಕಿರಿಗಳ ನಡುವೆ ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಬಂದೋಬಸ್ತ್ನಲ್ಲಿ ಮತದಾನ ಬಹುತೇಕ ಕಡೆ ಶಾಂತ ರೀತಿ ನಡೆದವು. ಎಲ್ಲೂ ಕೂಡ ಅಹಿತಕರವಾದ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತದ ಆದೇಶದಂತೆ ಕಟ್ಟೆಚ್ಚರ ವಹಿಸಿ ಮತದಾನ ಸುಸೂತ್ರವಾಗಿ ನಡೆಯುವಂತೆ ಪೊಲೀಸ್ ಅಧಿಕಾರಿಗಳು ಜಾಗ್ರತೆ ವಹಿಸಿದರು. ಬಸವಕಲ್ಯಾಣ ತಾಲೂಕಿನಲ್ಲಿ 72.40% ಮತದಾನ ನಡೆದರೆ ಹುಲ್ಸೂರು ತಾಲೂಕಿನಲ್ಲಿ 74.89%, ಹುಮನಾಬಾದ್ ತಾಲೂಕಿನಲ್ಲಿ 74.94%, ಚಿಡ್ಗುಪ್ಪ ತಾಲೂಕಿನಲ್ಲಿ 70.10% ಮತದಾನ ನಡೆದರೆ ಭಾಲ್ಕಿ ತಾಲೂಕಿನಲ್ಲಿ 71.6% ಮತದಾನ ನಡೆದಿದೆ. ಜಿಲ್ಲಾಧಿಕಾರಿಗಳಾದ ಆರ್ ರಾಮಚಂದ್ರನ್ ಅವರು ವಿವಿಧ ಮತಕೇಂದ್ರಗಳಿಗೆ ಭೇಟಿ ನೀಡಿ ಮತದಾನ ನಡೆಯುತ್ತಿರುವ ಬಗ್ಗೆ ವೀಕ್ಷಿಸಿದರು. ಎಲ್ಲ ಕಡೆ ಮತದಾನ ಶಾಂತ ರೀತಿ ನಡೆಯುವಂತೆ ನೋಡಿಕೊಂಡು ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳ ಸರ್ಪಗಾವಲಿನಲ್ಲಿ ಮತದಾನ ನಡೆಯಿತು. ಹಲವು ಮತದಾನ ಕೇಂದ್ರಗಳಿಗೆ ತಮ್ಮ ಹಕ್ಕನ್ನು ಚಲಾಯಿಸಲು ಬಂದಿದ್ದ ಇಳಿ ವಯಸ್ಸಿನ ವಯೋವೃದ್ಧರು, ಅಂಗವಿಕಲರು ಮತಗಟ್ಟೆ ಕೇಂದ್ರಕ್ಕೆ ಬಂದು ಮತದಾನ ಮಾಡಿರುವುದನ್ನು ಕಂಡುಬಂದವು.